ಪಾಕಿಸ್ತಾನದ ಕ್ರಿಮಿಯೊಂದರ ಮಸಲತ್ತೊಂದು ಬಯಲಾಗಿದೆ. ಧುರಂಧರ್ ಸಿನಿಮಾದ ಖ್ಯಾತಿಗೆ ಹೊಟ್ಟೆಯೊಳಗೆ ಕಿಚ್ಚು ಹೊತ್ತಿಸಿಕೊಂಡ ಪಾಕಿಸ್ತಾನದ ವ್ಯಕ್ತಿ ಸೈಲೆಂಟ್ ಆಗಿ ದೇಶದೊಳಗೆ ಷಡ್ಯಂತ್ರ ಹೆಣೆಯಲು ಮುಂದಾಗಿದ್ದ. ಭೂಗತ ದೊರೆಯ ಬಹುದೊಡ್ಡ ಸಂಚು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ದುರಂಧರ್ ಭಾರತದ ಬಾಕ್ಸ್ ಆಫೀಸ್ ಅನ್ನೇ ಧೂಳೆಬ್ಬಿಸಿದ ಸಿನಿಮಾ. ಪಾಕಿಸ್ತಾನದಲ್ಲೇ ಇದ್ಕೊಂಡೆ ಭಾರತದ ವಿರುದ್ಧ ಮಸಲತ್ತು ಮಾಡ್ತಾ ಇರುವ ಉಗ್ರರ ಹುಟ್ಟಡಗಿಸೋ ಕಥೆ ಇರುವ ಚಿತ್ರ. ಭಾರತದ ಏಜೆಂಟ್ ಹಮ್ಜಾ ಅಲಿ ಪಾಕ್ನಲ್ಲಿ ಡಾನ್ ಆಗಿ ಮೆರೆದಿದ್ದ. ಇದೇ ಸಿನಿಮಾ ಭಯೋತ್ಪಾದಕರಿಗೆ ಸ್ಫೂರ್ತಿಯಾಗಿದೆ. ಭಾರತದಲ್ಲೂ ದುರಂಧರ್ ಶೈಲಿಯಲ್ಲಿ ಡಾನ್ ಸೃಷ್ಟಿಗೆ ಯತ್ನ. ಪಾಕ್ ಉಗ್ರನಿಂದ ಯುವಕರಿಗೆ ಭೂಗತ ದೊರೆಯ ಆಫರ್. ರಣವೀರ್ ಸಿಂಗ್ ಅಭಿನಯದ ದುರಂಧರ್ ಸಿನಿಮಾ ದೇಶಾಭಿಮಾನ ಬಡಿದೆಬ್ಬಿಸೋ ಚಿತ್ರ. ಆದ್ರೆ ಇದೇ ಸಿನಿಮಾ ಭಯೋತ್ಪಾದಕರ ತಲೆಗೂ ಹುಳ ಬಿಟ್ಟಿದೆ. ಹೌದು, ಕೆಲ ದಿನಗಳ ಹಿಂದೆ ಪಾಕಿಸ್ತಾನದ ಉಗ್ರನೊಬ್ಬನ ಜೊತೆ ತುಮಕೂರಿನ ಯುವಕರಿಬ್ಬರು ನಂಟನ್ನ ಹೊಂದಿರೋದು ಬಯಲಾಗಿತ್ತು. ಗುಪ್ತಚರ ಮಾಹಿತಿ ಆಧರಿಸಿ ಅವರನ್ನ ತುಮಕೂರು ನಗರ ಪೊಲೀಸರು ಬಂಧಿಸಿದ್ದರು. ತನಿಖೆ ವೇಳೆ ಬೆಚ್ಚಿ ಬೀಳಿಸೋ ಸ್ಫೋಟಕ ರಹಸ್ಯಗಳನ್ನ ಹುಡುಗರು ಬಾಯ್ಬಿಟ್ಟಿದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕ ರಾಣಾ ತುಮಕೂರಿನ ಇಬ್ಬರು ಯುವಕರ ಜೊತೆ ಮಾತುಕತೆ ನಡೆಸಿದ್ದ. ದೇಶದೊಳಗೆ ಭಯೋತ್ಪಾದನಾ ಕೃತ್ಯ ಎಸಗೋದಕ್ಕೆ ಪಾತಕಿ ರಣತಂತ್ರ ರೂಪಿಸಿದ್ದ. ಧರ್ಮ ಪ್ರವಾದಿಗಳ ಮಾತಿನ ಮೂಲಕ ತನ್ನತ್ತ ಯುವಕರನ್ನ ಸೆಳೆದಿದ್ದ. ಯುವಕರ ತಂಡ ರಚಿಸೋದಕ್ಕೆ ಹೇಳಿದ್ದ. ಅದಕ್ಕೆ ಬೇಕಾದ ಫಂಡಿಂಗ್ ಮಾಡೋ ಭರವಸೆಯನ್ನು ಕೊಟ್ಟಿದ್ದ. ತುಮಕೂರಿನ ಅಲ್ಲಾ ಭಕ್ಷುವಿಗೆ ಮುಂದಿನ ದಿನಗಳಲ್ಲಿ ಭೂಗತ ದೊರೆಯನ್ನಾಗಿ ಮಾಡೋ ಆಫರ್ ಕೊಟ್ಟಿದ್ದ ರಾಣಾ ದಾವೂದ್ ಇಬ್ರಾಹಿಂ ಮಾದರಿಯ ಮತ್ತೋರ್ವ ಡಾನ್ ಸೃಷ್ಟಿಸೋದಾಗಿ ಹೇಳಿದ್ದ. ಭಾರತದವರ ಮೂಲಕವೇ ದೇಶದ ಮೇಲೆ ಭಯೋತ್ಪಾದಕ ದಾಳಿಗೆ ರಾಣಾ ಸಂಚು ಮಾಡಿದ್ದ. ಭಯೋತ್ಪಾದನೆಯ ದಾಳಿ ಮಾಡೋದಕ್ಕೆ ಇಬ್ಬರು ಯುವಕರ ಜೊತೆ ರಾಣಾ ಸಂಚು ರೂಪಿಸಿದ್ದ. ಈ ಎಲ್ಲ ಮಾಹಿತಿಗಳು ತುಮಕೂರು ನಗರ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಸದ್ಯ ಪಾಕ್ನ ರಾಣಾ ಜೊತೆ ನಂಟು ಹೊಂದಿದ್ದ ಅಲ್ಲಾ ಭಕ್ಷ್ ಮತ್ತು ಜಮೀರ್ ಕಂಬಿ ಹಿಂದೆ ಇದ್ದಾರೆ. ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಸಂಗತಿಗಳು ಹೊರಬೀಳೋ ಸಾಧ್ಯತೆ ಇದೆ. ಜಗದೀಶ್, ಟಿವಿ9 ತುಮಕೂರು.